ವೆಲ್ಕಮ್ ಬ್ಯಾಕ್. ದರ್ಶನ್ ಜೈಲು ಸೇರಿದ ನಂತರ ಸ್ವತಃ ಕಮಿಷನರ್ ಸಾಹೇಬರು ಒಂದು ಮಾತನ್ನ ಹೇಳಿದ್ರು, ದರ್ಶನ್ ಜೈಲಿಗೆ ಹೋದ ಮೇಲೆ ಆದ್ರೂ ಬುದ್ಧಿ ಕಲೀಲಿ ಅಂತ. ಆದ್ರೆ ಅಲ್ಲಿ ಆಗಿದ್ದೇ ಬೇರೆ. ಈ ಬಗ್ಗೆ ಒಂದು ವರದಿದೆ, ನೋಡ್ಕೊಂಬರೋಣ. ಕಮಿಷನರ್ ಮಾತನ್ನೇ ಧಿಕ್ಕರಿಸಿದ ಕಾಟೇರ. ಸಹವಾಸ ದೋಷದಿಂದ ಕೆಟ್ಟ ಸಾರಥಿ. ಅದೇನ್ ಗತ್ತು ಅದೇನ್ ಗಮ್ಮತ್ತು. ಪರಪ್ಪನ ಅಗ್ರಹಾರ ಜೈಲನ್ನ ತಮ್ಮ ಅಪ್ಪನ ಮನೆಯಂತೆ ಮಾಡಿಕೊಂಡಿದ್ದ ಕಾಟೇರ ವಿಲ್ಸನ್ ಗಾರ್ಡನ್ ನಾಗನ ಜೊತೆ ಸೇರಿ ಯಾವುದೇ ಫಾರ್ಮ್ ಹೌಸ್ ನಲ್ಲಿ ಕೂತು ಪಾರ್ಟಿ ಮಾಡ್ತಿದ್ದಂತೆ ಕಾಫಿ ಕುಡಿತಾ ಇದ್ದ. ಈ ಸುದ್ದಿ ಭಾರಿ ಚರ್ಚೆಗೂ ಗ್ರಾಸವಾಗಿ ದರ್ಶನ್ ಏಕಾಂಗಿಯಾಗಿ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗುವಂತೆ ಮಾಡಿತ್ತು. ಈ ಹಿಂದೆಯೇ ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗುವ ಮುನ್ನ ಕಮಿಷನರ್ ದಯಾನಂದ್, ಡಿಸಿಪಿ ಗಿರೀಶ್ ದರ್ಶನ್ಗೆ ಕೆಲ ಬುದ್ಧಿವಾದವನ್ನ ಹೇಳಿದ್ರು. ಜೈಲಲ್ಲಿ ವಿಲ್ಸನ್ ಗಾರ್ಡನ್ ನಾಗ ಸೇರಿದಂತೆ ಕೆಲ ರೌಡಿಗಳಿದ್ದಾರೆ, ಅವರಿಂದ ದೂರ ಇರಿ, ಅವರ ಸಹವಾಸ ಮಾಡಬೇಡಿ, ಅಣ್ಣ ಅಣ್ಣ ಅಂತ ಹತ್ತಿರ ಬರ್ತಾರೆ, ಅವರ ಸಹವಾಸ ಮಾಡಬೇಡಿ ಅಂತ ಬುದ್ಧಿ ಹೇಳಿದ್ರು. ಪೊಲೀಸ್ ಅಧಿಕಾರಿಗಳ ಕಿವಿ ಮಾತಿಗೆ ಆ ರೀತಿ ಮಾಡಲ್ಲ ಸರ್ ಎಂದಿದ್ದ ದರ್ಶನ್, ನಾನಾಯ್ತು ನನ್ನ ಕೆಲಸ ಆಯ್ತು ಅಂತ ಇರ್ತೀನಿ ಎಂದಿದ್ರಂತೆ. ಆದ್ರೂ ಜೈಲಿಗೆ ಹೋಗ್ತಿದ್ದಂತೆ ಬೇಕರಿ ರಘು, ನಾಗ ಸೇರಿದಂತೆ ರೌಡಿಗಳ ಸಹವಾಸ ಮಾಡಿದ್ದಾರೆ. ಅಣ್ಣ ಅಣ್ಣ ಅಂತ ಬಂದ ರೌಡಿಗಳನ್ನ ಹತ್ತಿರಕ್ಕೆ ಸೇರಿಸಿಕೊಂಡಿದ್ದ. ಜೈಲಿನಲ್ಲಿ ರೌಡಿಗಳ ಸಹವಾಸ ಮಾಡಿ ರಾಜಾತಿಥ್ಯ ಪಡೆದಿದ್ದ ದರ್ಶನ್ ಪೊಲೀಸ್ ಅಧಿಕಾರಿಗಳ ಮಾತು ಕೇಳದೆ ಎಡವಟ್ಟು ಮಾಡಿಕೊಂಡು ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗುವಂತಾಗಿದೆ. ಅಣ್ಣ ಅಣ್ಣ ಅಂತ ಬಂದವರು ಈಗ ಯಾರೂ ಇಲ್ಲ, ತಾನೊಬ್ಬನೇ ಏಕಾಂಗಿಯಾಗಿ ಬಳ್ಳಾರಿ ಜೈಲಲ್ಲಿ ವನವಾಸ ಅನುಭವಿಸುವಂತಾಗಿದೆ. ಮಾದೇಶ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಭೂಕುಸಿತ ಸ್ಥಳದಲ್ಲಿ ಮತ್ತೆ ಈಗ ಕಾರ್ಯಾಚರಣೆಗೊಂಡಿದೆ. ನಾಪತ್ತೆಯಾಗಿರುವಂತಹ ಮೂವರಿಗಾಗಿ ಮತ್ತೆ ಶೋಧ ಕಾರ್ಯ ನಡೆಸಲಾಗ್ತಾ ಇದೆ. ನಾಳೆ ಶಿರೂರಿಗೆ ಸಾಗಲಿವೆ ಬೃಹತ್ ಗಾತ್ರದ ಯಂತ್ರಗಳು. ಕಾರವಾರ ಬಂದರಿಗೆ ಬಾರ್ಜ್ ಹಾಗೆ ಡ್ರೇಜಿಂಗ್ ಯಂತ್ರ ಆಗಮನ ಆಗ್ತಾ ಇದೆ. ನಾಪತ್ತೆಯಾದಂತಹ ಟ್ರಕ್ ಪತ್ತೆಗಾಗಿ ಮತ್ತೆ ಈಗ ಕಾರ್ಯಾಚರಣೆಯನ್ನ ಶುರು ಮಾಡಲಾಗ್ತಾ ಇದೆ. ಶಿರೂರು ಈ ಘಟನೆಯಲ್ಲಿ ನಾಪತ್ತೆಯಾಗಿರುವಂತಹ 3 ಜನ ಅವರಿಗಾಗಿ ಶೋಧ ಕಾರ್ಯ ನಡೆಸಲಾಗ್ತಾ ಇದೆ. ಜುಲೈ 16ರಂದು ಶಿರೂರಿನಲ್ಲಿ ಗುಡ್ಡ ಕುಸಿತ ಆಗಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಶೋಧ ಕಾರ್ಯವನ್ನ ನಡೆಸಲಾಯಿತು. ಕೊನೆ ಕೂಡ ಸಿಕ್ಲಿಲ್ಲ. ಈಗ ಬೃಹತ್ ಗಾತ್ರದ ಯಂತ್ರಗಳನ್ನ ಈಗ ತಗೊಂಡು ಬಂದು ಶೋಧ ಕಾರ್ಯವನ್ನ ನಡೆಸಲಾಗ್ತಾ ಇದೆ. ಗಂಗಾವಳಿ ನದಿಯಲ್ಲಿ ಸೇರಿರುವಂತಹ ಸಾಕಷ್ಟು ಪ್ರಮಾಣದ ಕಲ್ಲು ಮಣ್ಣು, ಈ ಮಣ್ಣು ಕಲ್ಲು ಇದರ ನಡುವೆ ಸಿಕ್ಕಿರುವಂತಹ ಇವರನ್ನ ಶೋಧ ಕಾರ್ಯ ನಡೆಸುವಂತ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನ ಈಗ ನಡೆಸಲಾಗ್ತಾ ಇದೆ. ಶಿರೂರಿನಲ್ಲಿ ಭೂಕುಸಿತ ಘಟನೆ ನಡೆದು 2 ತಿಂಗಳುಗಳು ಕಳೆದಿದೆ. ಈಗಾಗಲೇ ನಾಪತ್ತೆಯಾದ ಇನ್ನು 3 ಪತ್ತೆಗಾಗಿ ಶೋಧ ಕಾರ್ಯಾಚರಣೆ ಆರಂಭವಾಗಿಸುವುದು ಸವಾಲಿನ ಕೆಲಸ ಆಗಿತ್ತು. ಈಗಾಗಲೇ ಸಂಬಂಧಪಟ್ಟ ಜಿಲ್ಲಾಡಳಿತ ಈಗಾಗಲೇ ಮೌಂಟೆಡ್ ಅಂದರೆ ಬಾರ್ಜ್ ಮತ್ತು ಡ್ರೆಜ್ಜಿಂಗ್ ಯಂತ್ರಗಳನ್ನು ತರಿಸುವುದರ ಮೂಲಕ ಕಾರ್ಯಾಚರಣೆಯನ್ನು ಮತ್ತೆ ಆರಂಭಿಸ್ತಾ ಇರುವಂಥದ್ದು ನೋಡ್ತಾ ಇರ್ಬೋದು. ಈಗಾಗಲೇ ಕಾರವಾರ ಬಂದರಿಗೆ ಈಗಾಗಲೇ ಬಾರ್ಜ್ ಮತ್ತು ಡ್ರೆಜ್ಜಿಂಗ್ ಯಂತ್ರಗಳು ಕೂಡ ಆಗಮಿಸಿರುವಂಥದ್ದು ನೋಡ್ತಾ ಇರ್ಬೋದು. ಯಾವ ರೀತಿಯಾಗಿ ಇದು ಮಹಾರಾಷ್ಟ್ರದಿಂದ ಈಗಾಗಲೇ ಕಾರವಾರ ಬಂದರವನ್ನು ಇವತ್ತು ಸೇರಿದೆ. ಈಗಾಗಲೇ ಅಭಿಷೇನಿಯ ಓಷನ್ ಸರ್ವಿಸ್ನವರು ಹೈರ್ ಮಾಡಿಕೊಂಡು ಈ ಯಂತ್ರವನ್ನು ಕಾರವಾರಕ್ಕೆ ಕರೆತಂದಿದ್ದಾರೆ. ಸುಮಾರು 80ರಿಂದ 90 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಕಾರ್ಯಾಚರಣೆಗಾಗಿ ಖರ್ಚು ಮಾಡಲಾಗ್ತದೆ. ಜುಲೈ 16ರಂದು ಸಂಭವಿಸಿದ ದುರ್ಘಟನೆಯಲ್ಲಿ 11 ಜನ ನಾಪತ್ತೆಯಾಗಿದ್ದರು, 8 ಜನರು ಮೃತದೇಹಗಳು ಪತ್ತೆಯಾಗಿದೆ. ಇನ್ನು 3 ಅಂದರೆ ಕೇರಳ ಮೂಲದ ಅರ್ಜುನ್ ಆಗಿರ್ಬೋದು, ಜಗನ್ನಾಥ್ ನಾಯ್ಕ್ ಶಿರೂರಿನ, ಗಂಗೆಕೊಳ್ಳದ ಲೋಕೇಶ್ ಅವರ ಮೃತದೇಹಕ್ಕಾಗಿ ಆ ಪತ್ತೆ ಕಾರ್ಯವನ್ನು ಈಗಾಗಲೇ ಮಾಡಬೇಕಾಗಿರುವಂಥದ್ದು. ಈ ಒಂದು ಯಂತ್ರಗಳ ಮೂಲಕ ಅಂದರೆ ಬಾರ್ಜ್ ಮತ್ತು ಡ್ರೆಜ್ಜಿಂಗ್ ಯಂತ್ರಗಳ ಮೂಲಕ ಈ ಕಾರ್ಯಾಚರಣೆಯನ್ನು ನಡೆಸಲಾಗುತ್ತೆ. ನೋಡ್ತಾ ಇರ್ಬೋದು ಈ ಯಂತ್ರದ ವಿಶೇಷತೆ ಅಂತ ಹೇಳಿದ್ರೆ ಈ ಗಂಗಾವಳಿ ನದಿಯಲ್ಲಿ ತುಂಬಿರುವಂಥ ಕಲ್ಲು ಮಣ್ಣುಗಳನ್ನು ಎತ್ತುವ ಒಂದು ಕೆಲಸ ಕೂಡ ಆಗಬೇಕಾಗಿರುವಂಥದ್ದು ನೋಡ್ತಾ ಇರ್ಬೋದು. ಇದರಲ್ಲಿ ಈ ಒಂದು ಡ್ರೆಜ್ಜಿಂಗ್ ಯಂತ್ರಗಳ ಮೇಲೆ ಕ್ರೇನ್ ಕೂಡ ಇರುವಂಥದ್ದು ನೋಡ್ತಾ ಇರ್ಬೋದು. ಮತ್ತು 2 ಉದ್ದನೆ ಕಾಲುಗಳು, ಇದಕ್ಕೆ ಸ್ಪಡ್ ಅಂತ ಹೇಳ್ತಾರೆ. ಈ ಒಂದು ಸ್ಪಡ್ಡನ್ನು
ಯಂತ್ರಗಳನ್ನು ಅಳವಡಿಸುವ ಕೆಲಸಗಳು ಆಗಬೇಕು. ಗಂಗಾವಳಿ ನದಿಗೆ ಈ ಒಂದು ಯಂತ್ರಗಳನ್ನು ತೆಗೆದುಕೊಂಡು ಹೋದ ಮೇಲೆ ಅಲ್ಲಿ ಈ ಒಂದು ಸ್ಪಡ್ಡನ್ನು, ಎರಡು ಉದ್ದವಾದ ಸ್ಪಡ್ಡನ್ನು ಇದ್ರಾಗೆ ಜೋಡಿಸಿ, ಅಂದರೆ ಈಗಾಗಲೇ ಕಾರವಾರ ಬಂದರಿನಿಂದ ಗಂಗಾವಳಿ ನದಿ ತಲುಪಬೇಕಂತೇಳಿ 2 ಸೇತುವೆಗಳನ್ನು ದಾಟಬೇಕು. ಬಹಳ ಪ್ರಮುಖವಾಗಿ ಕೊಂಕಣ ರೈಲ್ವೆಯ ಒಂದು ಸೇತುವೆ ಆಗಿರ್ಬೋದು. ಕಾರ್ಯಾಚರಣೆ ಬಳಿಕ ಏನೆಲ್ಲ ಬೆಳವಣಿಗೆಗಳ ಆಗುತ್ತೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರೋಜ್ ಹತ್ರ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಕರ್ನಾಟಕ ಎಕ್ಸ್‌ಪ್ರೆಸ್‌ನಲ್ಲಿ ಸಾಕಷ್ಟು ಸುದ್ದಿಗಳಿವೆ, ಒಂದೊಂದಾಗಿ ನೋಡ್ತಾ ಹೋಗೋಣ. ಕರ್ನಾಟಕದಲ್ಲಿ ಪ್ಯಾಲೆಸ್ತೀನ್ ಪ್ರೇಮಿಗಳ ಪುಂಡಾಟಕ್ಕೆ ತೀವ್ರ ಖಂಡನೆ ವ್ಯಕ್ತವಾಗಿದೆ. ದಾವಣಗೆರೆಯಲ್ಲಿ ಹಿಂದೂ ಸಂಘಟನೆಗಳು ಪ್ರತಿಭಟನೆಯನ್ನ ನಡೆಸಿವೆ. ನಾಗಮಂಗಲ ಗಲಭೆ, ಪ್ಯಾಲೆಸ್ತೀನ್ ಧ್ವಜ ವಿಚಾರಕ್ಕೆ ಕಿಡಿಕಾರಿವೆ. ಬೀರಲಿಂಗೇಶ್ವರ ದೇವಸ್ಥಾನದಿಂದ ಮೆರವಣಿಗೆ ನಡೆಸಲಾಯಿತು. ಎಸಿ ಕಚೇರಿ ಮುಂದೆ ರಸ್ತೆಯನ್ನ ತಡೆ ನಡೆಸಿ ಆಕ್ರೋಶವನ್ನ ಹೊರಹಾಕಿದ್ರು. ಹಳೆ ಪಿಬಿ ರಸ್ತೆಯಲ್ಲಿ ವಾಹನಗಳನ್ನ ತಡೆದು ಪ್ರತಿಭಟನೆಯನ್ನ ನಡೆಸಿದ್ರು. HSRP ನಂಬರ್ ಪ್ಲೇಟ್ ಅಳವಡಿಕೆಯ ಅವಧಿಯನ್ನ ವಿಸ್ತರಣೆ ಮಾಡಲಾಗಿದೆ. ನವೆಂಬರ್ 20ರ ತನಕ ಅವಧಿ ವಿಸ್ತರಿಸಿ ಹೈಕೋರ್ಟ್ ಆದೇಶವನ್ನು ಕೊಟ್ಟಿದೆ. ಸೆಪ್ಟೆಂಬರ್ 15ಕ್ಕೆ ಕೋರ್ಟ್ ನೀಡಿರುವಂತಹ ಗಡುವು ಮುಗಿದಿತ್ತು. ಇದೀಗ ಮತ್ತೆ 2 ತಿಂಗಳು ಅವಧಿ ವಿಸ್ತರಿಸಿ ಆದೇಶವನ್ನು ಹೊರಡಿಸಿದೆ. ಇದರಿಂದಾಗಿ ದಂಡಾಸ್ತ್ರದಿಂದ ವಾಹನ ಸವಾರರು ಪಾರಾಗಿದ್ದಾರೆ. ಧಾರವಾಡ ತಾಲೂಕಿನ ನರೇಂದ್ರ ಗ್ರಾಮದಲ್ಲಿ ಜನರಿಗೆ ಕಾಟ ಕೊಡ್ತಾ ಇದ್ದ ಗೂಳಿಯನ್ನ ಸೆರೆ ಹಿಡಿಯಲಾಗಿದೆ. ಗ್ರಾಮದ ಗುಡ್ಡದ ಬಸವೇಶ್ವರ ದೇವರ ಹರಕೆಯ ಗೂಳಿಯನ್ನ ಸೆರೆ ಹಿಡಿಯಲಾಗಿದೆ. ಕಳೆದ 20 ದಿನಗಳಿಂದ ಜಾನುವಾರು ಮತ್ತು ಜನರಿಗೆ ಗೂಳಿ ಕಾಟ ಕೊಡ್ತಾ ಇತ್ತು. ಕಿತ್ತೂರಿನಿಂದ ಬಂದಿದ್ದ ಪರಿಣಿತರು ಗೂಳಿ ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಗದಗದ ಜಿಲ್ಲಾಡಳಿತ ಭವನದಲ್ಲಿ ನಡೆದ ಜನತಾ ದರ್ಶನ ಕಾರ್ಯಕ್ರಮಕ್ಕೆ ಅಧಿಕಾರಿ ಗೈರಾಗಿದ್ದಾರೆ. ಹೀಗಾಗಿ ಸಚಿವ ಎಚ್.ಕೆ. ಪಾಟೀಲ್ ಗರಂ ಆದ್ರು. ಗದಗ ಬೆಟಗೇರಿ ಅವಳಿ ನಗರದ 35ನೇ ವಾರ್ಡ್ನಲ್ಲಿ ಮೂಲ ಸೌಕರ್ಯ ಕಲ್ಪಿಸಿಲ್ಲ ಅನ್ನೋ ದೂರುಗಳು ಬಂದಿದ್ವು. ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿ ಆನಂದ್ ಬದಿಯನ್ನ ಸಚಿವರು ಸಭೆಗೆ ಕರೆದಿದ್ರು. ಆದರೆ ಸಚಿವರ ಸಭೆಗೆ ಅಧಿಕಾರಿ ಬಾರದಿದ್ದಕ್ಕೆ ಕೆರಳಿದ ಸಚಿವರು ಅಧಿಕಾರಿಯನ್ನ ಸಸ್ಪೆಂಡ್ ಮಾಡುವಂತೆ ಜಿಲ್ಲಾಧಿಕಾರಿಗೆ ಸೂಚನೆಯನ್ನ ಕೊಟ್ಟರು. ಆತ ಅವ್ನ ಕೆಳಗಿನವ ಅದನ್ನ ಇಲ್ಲ ಇದಾರೆ ಸರ್, ಬದಿ ಅಂತ ಬಂದಾರ ಸರ್. ಬದಿ ಆನಂದ್ ಬದಿ ಇದಾರೆ ಸರ್. ಆನಂದ್ ಬದಿ, ಆಮೇಲೆ ಶೇರ್ ಖಾನ್ ಅಂತ ಮ್ಯಾನೇಜರ್ ಬರ್ತಾರೆ. ಆನಂದ್ ಬದಿ, ಶೇರ್ ಖಾನ್, ಬದಿ ಮತ್ತು ಶೇರ್ ಖಾನ್. ಈಗ ಮಧ್ಯಾಹ್ನ ಆಗ್ತಾರ ದಡ್ಕೊಂಡು ಹೋದನವ ಎಲ್ಲದಾರ ನಮಗ್ ಬೇಕಾದ ಇದ್ರಿಗೆ. ಚಿತ್ರದುರ್ಗದ ರೇಣುಕಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿ ದರ್ಶನ್ ಜೈಲು ಸೇರಿದ್ದಾನೆ. ಆದರೆ ಆತನ ಅಭಿಮಾನಿಗಳ ಹುಚ್ಚಾಟ ಮಾತ್ರ ಮುಂದುವರೆದಿದೆ. ದರ್ಶನ್ ಕೊಲೆ ಆರೋಪವನ್ನ ಅಪ್ರಾಪ್ತರು ಈಗ ಕ್ರೇಜ್ ಮಾಡ್ಕೊಂಡಿದ್ದಾರೆ, ಸಮರ್ಥನೆ ಮಾಡ್ಕೊಳ್ತಿದ್ದಾರೆ. ಇನ್ನು ಜಾಮಿಟ್ರಿ ಬಾಕ್ಸ್ ಮೇಲೆ ದಾಸನ ಫೋಟೋ, ಕೈದಿ ನಂಬರ್ ಅನ್ನ ಬರ್ಸ್ಕೊಂಡಿದ್ದಾರೆ. ಇದೆಲ್ಲವನ್ನ ನೋಡಿದ್ರು ಕೂಡ ಶಾಲಾ ಕಾಲೇಜು ಆಡಳಿತ ಮಂಡಳಿಗಳು ಮೌನ ವಹಿಸಿವೆ. ಬಕೆಟ್ ವಿಚಾರಕ್ಕೆ ನಡೆದ ಗಲಾಟೆ ಕೊಲೆಯಲ್ಲಿ ಅಂತ್ಯ ಆಗಿದೆ. ಆನೇಕಲ್ ತಾಲೂಕಿನ ಸಿದ್ದನ ಪಾಳ್ಯದಲ್ಲಿ ಘಟನೆ ನಡೆದಿದೆ. ನಿತೀಶ್ ಕುಮಾರ್ ಮೃತ ದುರ್ದೈವಿ. ನಿತೀಶ್ ಹಾಗೂ ಆರೋಪಿ ಸೋಮನಾಥ್ ಒಂದೇ ಕಡೆ ವಾಸ ಮಾಡ್ತಾ ಇದ್ರು. ಬಟ್ಟೆ ಒಗೆಯುವ ವೇಳೆ ಬಕೆಟ್ ವಿಚಾರಕ್ಕೆ ಇಬ್ಬರ ಮಧ್ಯೆ ಗಲಾಟೆ ಶುರುವಾಗಿದೆ. ಗಲಾಟೆ ಜೋರಾಗಿ ಆರೋಪಿ ಸೋಮನಾಥ್ ನಿತೀಶ್ ತಲೆಯ ಮೇಲೆ ಇಟ್ಟಿಗೆಯನ್ನ ಎತ್ತಾಕಿ ಕೊಲೆ ಮಾಡಿದ್ದಾನೆ. ಆರೋಪಿಯನ್ನ ಬಂಧಿಸಿ ಪೊಲೀಸರು ವಿಚಾರಣೆಯನ್ನ ನಡೆಸ್ತಾ